ಫ್ಲವರ್ ಆನ್ ಫಿಶ್ನ ಮೇನ್ ಬ್ಯೂಟಿಯೇ ಅದರ ತಲೆಯಲ್ಲಿರುವ ಈ ಹಂಪ್. ಈ ಹಂಪನ್ನು ಗ್ರೋ ಮಾಡಿಸಲಿಕ್ಕೆ ಏನು ಮಾಡಬೇಕಂತ ನಾನೊಂದು 4 ಟಿಪ್ಪನ್ನು ಹೇಳ್ತೇನೆ. ಈ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಟಿಪ್ ನಂಬರ್ 1 ಏನಂದರೆ RO ವಾಟರನ್ನು ಯೂಸ್ ಮಾಡಿ. RO ವಾಟರಲ್ಲಿ pH ಕಮ್ಮಿ ಆಗಿರ್ತದೆ ಮತ್ತು ಇದು ನಿಮ್ಮ ಫಿಶ್ಶಿಗೆ ತುಂಬಾ ಸೂಟೇಬಲ್ ಆಗಿರ್ತದೆ. ಏಜ್ಡ್ ವಾಟರ್ ಯೂಸ್ ಮಾಡಿದರೆ ಇನ್ನೂ ಕೂಡ ಬೆಟರ್. ಸೆಕೆಂಡ್ ಪಾಯಿಂಟ್ ಏನಂದರೆ ಟೆಂಪರೇಚರ್. ನೀವು ನಿಮ್ಮ ಟ್ಯಾಂಕಲ್ಲಿ ಯಾವಾಗಲೂ 28 ಡಿಗ್ರಿಯನ್ನು ಮೇಂಟೈನ್ ಮಾಡಬೇಕು. ಸೊ ಇದಕ್ಕೆ ನೀವೊಂದು ಹೀಟರನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಈ ಹೀಟರ್ 24 hours ರನ್ ಆಗ್ತಾನೆ ಇರಬೇಕು. ಥರ್ಡ್ ಪಾಯಿಂಟ್ ಏನಂದರೆ ವಾಟರ್ ಚೇಂಜ್. ನೀವು ವೀಕ್ಲಿ ಅಟ್ಲೀಸ್ಟ್ 50% ವಾಟರ್ ಚೇಂಜ್ ಮಾಡಲೇಬೇಕು. ಈ ಥರ ವಾಟರ್ ಚೇಂಜಸ್ ಮಾಡೋದ್ರಿಂದ ನಿಮ್ಮ ವಾಟರ್ನ ಕ್ವಾಲಿಟಿ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಫಿಶ್ ಹೆಲ್ತಿಯಾಗಿರ್ತದೆ. ಫೋರ್ತ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂದರೆ ಹೈ ಕ್ವಾಲಿಟಿ ಫುಡ್. ಈ ಹೆಡ್ಡಲ್ಲಿರುವ ಹಂಪ್ ಗ್ರೋ ಆಗಲಿಕ್ಕೆ ನೀವು ಹೈ ಪ್ರೋಟೀನ್ ಇರುವ ಫುಡ್ ಫಿಶ್ಶಿಗೆ ಕೊಡಬೇಕಾಗ್ತದೆ. ಸೊ ನಾನು ರೆಕಮೆಂಡ್ ಮಾಡುವ ಫಿಶ್ ಫುಡ್ ಯಾವುದಂದರೆ ಹಂಪಿ ಹೆಡ್. ಇದರಲ್ಲಿ ಹೈ ಪ್ರೋಟೀನ್ ಇದೆ, ಇದು ನಿಮ್ಮ ಫಿಶ್ಶಿಗೆ ತುಂಬಾ ಒಳ್ಳೆಯದು. ನಿಮ್ಮ ಮನೇಲಿ ಏನಾದರೂ ಫ್ಲವರ್ ಆನ್ ಫಿಶ್ ಇದ್ದರೆ ಈ 4 ಟಿಪ್ಸನ್ನು ಟ್ರೈ ಮಾಡಿ ಮತ್ತು ಹೇಗೆ ವರ್ಕ್ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.